ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ. ನಾನು ವಿದ್ಯಾ ಮಲ್ನಾಡ್. ಆಗೊಂದಿತ್ತು ಕಾಲ ಏನು ಸತಿ ಸಹಗಮನ ಪದ್ಧತಿ, ವರದಕ್ಷಿಣೆಯ ಕಿರುಕುಳ, ಹೆಣ್ಣು ಮಕ್ಕಳಿಗೆ ಕೊಡಬಾರ್ದು ಪಾಟಲನ್ನ ಕೊಡ್ತಾ ಇದ್ರು, ಕಣ್ಣೀರ್ ಹಾಕಿಸ್ಬಿಡ್ತಾ ಇದ್ರು. ಇದರಿಂದ ಹೆಣ್ಣು ಮಕ್ಕಳನ್ನು ಹೊರಗೆ ತರಬೇಕು ಅಂತ ಕಾನೂನು ಹೆಣ್ಣು ಮಕ್ಕಳ ವಿಚಾರದಲ್ಲಿ ವಿಪರೀತ ಗಟ್ಟಿ ಮಾಡಿಬಿಟ್ರು. ಆ ಗಟ್ಟಿಯಾಗಿರುವ ಕಾನೂನು ಈಗ ಗಂಡು ಮಕ್ಕಳನ್ನ ಮರೆಯಲ್ಲಿ ಕಣ್ಣೀರ್ ಹಾಕಿಸ್ತಾ ಇದೆ. ಹನಿ ಟ್ರ್ಯಾಪ್ ಇಂಥ ಸುದ್ದಿಗಳನ್ನೇನು ಕಡಿಮೆ ಕೇಳ್ತಾ ಇದ್ದೀವ ನಾವು? ಹೆಣ್ಮಕ್ಳು ಪರವಾಗಿರುವ ಕಾನೂನುಗಳು ಮಿಸ್ಯೂಸ್ ಆಗ್ತಾ ಇರೋದು ಒಂದಾ ಎರಡಾ? ಇಂತಹದ್ದೇ ಸಾಲಿನಲ್ಲಿ ಮತ್ತೊಂದು ಪ್ರಸಂಗ ಈಗ ಬಂದು ನಿಂತಿದೆ. ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇರ್ತಾರೆ. ಇದೇ ಹೊತ್ತಿನ ವಿಶೇಷ ಸ್ಕ್ಯಾಂಡಲ್ ಸಾಧನ. ನಾನು ವಿದ್ಯಾ ಮಲ್ನಾಡ್. ಸಾಧನ ಸಂಚು. ಬೆಂಗಳೂರಿನ ಉದ್ಯಮಿಗೆ ಮಧುಬಲೆ ಅಂದ್ರೆ ಹನಿ ಟ್ರ್ಯಾಪ್. ಪ್ರಮೋಷನ್ ಹೆಸರಲ್ಲಿ ಪರಿಚಯ ಆಗ್ತಾಳೆ, ನಂತರ ಅದು ಪರಿಚಯ ಡೇಟಿಂಗ್ ತನಕ ಹೋಗುತ್ತೆ, ರಿಲೇಶನ್ಶಿಪ್ ಬೆಳೆಯುತ್ತೆ. ಡೇಟಿಂಗ್ ಬಳಿಕ ತನ್ನ ವರಸೆಯನ್ನ ಬದಲಿಸಿರ್ತಾಳೆ ಈ ಸುಂದ್ರಿ. ಮಾಯಾಂಗನಿಯ ಮೋಹದ ಬಲೆಯಲ್ಲಿ ಉದ್ಯಮಿ ಕಾರ್ತಿಕ್ ಸಿಗ್ಹಾಕೊಂಡು ಒದ್ದಾಡ್ತಾ ಇದ್ದಾರೆ. ಮೇಕಪ್ ಕ್ಲಿನಿಕ್ ಮಾಲೀಕನ ಬಳಿ ಲಕ್ಷ ಲಕ್ಷ ವಸೂಲಿ ಮಾಡಿದ್ದಾಳೆ ಸುಂದ್ರಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 1.5 ಕೋಟಿಗೆ ಮತ್ತೆ ಬೇಡಿಕೆ ಇಟ್ಟಿದ್ದಾಳೆ. ಸೋಷಿಯಲ್ ಮೀಡಿಯಾ ಸ್ಟಾರ್ನ ಬ್ಲಾಕ್ ಮೇಲ್ ಸ್ಟೋರಿಯನ್ನ ಇಂಚಾಗಿ ನಿಮ್ ಗಮನಕ್ಕೆ ತರ್ತಾ ಹೋಗ್ತೀವಿ. ಸುಂದರಿ ಕಾಟಕ್ಕೆ ಬೇಸತ್ತು ಕೊನೆಗೂ ಕೂಡ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಈ ಸಂಚಿನಿಂದ ಹೊರಗೆ ಬರಬೇಕು ಅಂತ ಪೊಲೀಸ್ ಸ್ಟೇಷನ್ ಮೆಟ್ಟಿಲಿರ್ತಾರೆ ಉದ್ಯಮಿ. ಜಯನಗರ ಠಾಣಾ ಪೊಲೀಸರಿಂದ ಸ್ಕ್ಯಾಂಡಲ್ ಸಾಧನಾಗೆ ನೋಟಿಸ್ ಹೋಗಿದೆ. ಪೊಲೀಸರು ಎದುರು ತಂದೇನು ತಪ್ಪಿಲ್ಲ ಅಂತ ಹೆಣ್ಮಗಳು ಕಣ್ಣೀರ್ ಹಾಕ್ತಾ ಇದ್ದಾಳಂತೆ. ಸಾಧನಾ ಸಂಚಿನ ಸುಳಿಯನ್ನ ಭೇದಿಸೋಕೆ ಪೊಲೀಸರು ಮುಂದಾಗಿದ್ದಾರೆ. ಈಗ ಹೊರಗೆ ವಿಚಾರಗಳು ಹೇಗೆ ಪರಿಚಯ ಡೇಟಿಂಗ್ ತನಕ ಹೋಗಿದ್ ಹೇಗೆ, ಮೊದಲು ಅಪ್ರೋಚ್ ಮಾಡಿದ್ಯಾರು, ಅದಲು ಬದಲು ಗಿಫ್ಟ್ಗಳು ಎಕ್ಸ್ಚೇಂಜ್ ಆಗಿದೆಯಾ, ಯಾವ ಪ್ರಮಾಣದಲ್ಲಿ, ಏನ್ ಪ್ರಾಮಿಸ್ ಆಗಿತ್ತು ಇಬ್ಬರ ನಡುವೆ, ಕಾನ್ವರ್ಸೇಷನ್ ಏನ್ ನಡೆದಿತ್ತು, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಅಂಡ್ ಇವಾಗ ಸದ್ಯಕ್ಕೆ ಹೆಣ್ಣು ಮಗಳ ಮೇಲೆ ಅವ್ರು ಆರೋಪ ಮಾಡ್ತಾ ಇದ್ದಾರೆ, ಹೆಣ್ಣು ಮಗಳು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ತೀನಿ. ಸಾಧನ ಮಾಡಿದ್ದು ಸಂಚ ಅಥವಾ ಆರೋಪಿ ತಗ್ಲು ಹಾಕೊಂಡಿದ್ದು ಹೆಂಗೆ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ನನ್ನ ಜೊತೆ ಸ್ಟುಡಿಯೋದಲ್ಲಿ ಇವತ್ತು ಹೈಕೋರ್ಟ್ ವಕೀಲರು RLN ಮೂರ್ತಿ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮತ್ತೊಬ್ರು ಪುರುಷರ ಸಂರಕ್ಷಣಾ ವೇದಿಕೆಯಿಂದ BS ಗೌಡ ನಮ್ಮ ಜೊತೆ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೂರ್ತಿ ಅವರೇ, ಈ ರೀತಿಯ ಕೇಸ್ಗಳನ್ನ ನೀವು ಹೇಗ್ ನೋಡ್ತೀರಿ ಇತ್ತೀಚಿನ ದಿನಗಳಲ್ಲಿ? ಅಲ್ಲ ನೋಡಿ, ಇದು ಈಗ ಈ ತರ ಕೇಸ್ಗಳು ಇವತ್ತೇನು ಹೊಸದಲ್ಲ ಸಮಾಜಕ್ಕೆ. ಇದೊಂಥರ ಆಧುನಿಕ ಮೆಥಡ್ ಅಫೆನ್ಸ್. ದುಡ್ಡನ್ನ ಎಕ್ಸ್ಟಾರ್ಷನ್ ಮಾಡಲಿಕ್ಕೆ ಅಥವಾ ಎಕ್ಸ್ಟಾರ್ಷನ್ನು ಮತ್ತು ಭಯದಲ್ಲಿ ಭಯ ಸೃಷ್ಟಿ ಮಾಡಿ ಮರ್ಯಾದೆ ಕಳಿತೀನಿ ಅಂತೇಳಿ ಹಣ ವಸೂಲು ಮಾಡೋದು, ಇದು ಈ ಸಮಾಜಕ್ಕೆ ಹೊಸ್ತಲ್ಲ. ಇದು ಈ ನಮ್ಮದು ಆಧುನಿಕ ಸಮಾಜ ಇರ್ಬೋದು. ನಾವು ಈ ಶತಮಾನದಲ್ಲಿ 25 ವರ್ಷ ಏನು ಡಿಜಿಟಲ್ ಯುಗ ಕಳೆದಿದ್ದೀವಿ, ಈಗ ಇದು ಬೇಗ ಆಚೆ ಬರ್ತಾ ಇದೆ. ಇಂಥ ಹನಿ ಟ್ರ್ಯಾಪ್ಗಳು, ಇಂಥ ಎಕ್ಸ್ಟಾರ್ಷನ್ ಕೇಸ್ಗಳು ಸುಮಾರು ವರ್ಷದಿಂದ ನಿಂತು. ಈಗ ಇದು ರಾಜ್ಯಗಳಿಗೆ ಬಿಟ್ಟಿದ್ದಲ್ಲ. ಅವಾಗ ಬೇರೆ ರಾಜ್ಯದ ಮಹಾರಾಜ ಇನ್ನೊಬ್ಬ ರಾಜ್ಯನಿಗೆ ಹೆಣ್ಮಕ್ಳನ್ನ ಈ ರೀತಿ ಮಾಡಿದ್ದು, ಎಕ್ಸ್ಟಾರ್ಷನ್ ಮಾಡಿದ್ದು ಉಂಟು. ಅದು ಇತಿಹಾಸ ಆಗೋಗಿದೆ. ಈಗ ಪ್ರಸ್ತುತ ಏನು ಅಂದ್ರೆ, ಇದು ಮಾಡರ್ನ್ ಟಚ್ ಅಫೆನ್ಸ್ನ ಮಾಡರ್ನ್ ಟಚ್. ಇದು ಏನಂದ್ರೆ, ಈಗ ನಮ್ಮಲ್ಲಿ ಏನು ಗೊತ್ತಾ, ಈಗ ಆತ ಯಾರೋ ವಿಕ್ಟಿಮೈಸ್ ಆಗಿದ್ದಾನೆ. ಫಸ್ಟ್ ಆಫ್ ಆಲ್ ಆತಂದು ನನ್ನ ಪ್ರಕಾರ ತಪ್ಪು. ಯಾಕೆ ಅಂದರೆ, ಈ ಸಮಾಜ ದಿನ ಬೆಳಿಗ್ಗೆ ಅದನ್ನು ನೋಡ್ತಾ ಇದ್ದಾರೆ. ಪೇಪರ್ನಲ್ಲಿ, ನಿಮ್ಮಂಥ TV ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದಾರೆ. ಏನು ಹನಿ ಟ್ರ್ಯಾಪ್ ಮಾಡೋದು, ದುಡ್ಡು ಎಕ್ಸ್ಟಾರ್ಷನ್ ಮಾಡೋದು, ಮರ್ಯಾದೆ ಕಳೆಯೋದು, ಆಸ್ತಿ ಕಳ್ಕೊಳೋದು, ಉದ್ಯೋಗ ಕಳ್ಕೊಳೋದು, ಸಂಬಂಧಗಳು ಮನೆಯಲ್ಲಿ ಆತನ ಮನೆಯಲ್ಲಿ ಸಂಬಂಧಗಳನ್ನ ಕಳಿಸ್ಕೊಳ್ಳೋದು ಎಲ್ಲ ಆಗ್ತವೆ. ಇದು ನೋಡಿ ಮೇಡಮ್ ಅವರೇ, ಇದನ್ನ ನೀವು ಏನು ವಿಶೇಷವಾದ ಒಂದು ಅಪರಾಧ ಅಲ್ಲ. ಇದು ನಮ್ಮ ಭಾರತೀಯ BNS ಕಾಯ್ದೆ ಒಳಗೆ ಬರ್ತಕ್ಕಂಥ ಅಪರಾಧಗಳ ಪೈಕಿ ಇದು ಒಂದು. ನೋಡಿ, ಆಕೆ ಏನಾದ್ರೂ ಅವಳು ತಿರುಗಿ ಬಿದ್ದಿಲ್ಲ ದುಡ್ಡಿಗೆ ಅಂದಿದ್ರೆ, ಆತ ಲಿವಿಂಗ್ ಅಲ್ಲಿ ಇರೋಣ ಅವಳ ಜೊತೆ. ಅವ ನಿಮ್ಮ ಕಣ ನೀರ್ ಹಾಕೋಣ ಯಾಕೆ ಹೇಳ್ತಾನೆ ಅವನೀಗ ಅಂದ್ರೆ, ಆಕೆ ಒಂದು ಸಂಬಂಧನ ಅವನು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಯಾವ ರೀತಿ ಅದು ನಿಮಗೆ ಗೊತ್ತು, ಅವಳು ಗೊತ್ತು ಯಾವ ರೀತಿ ಸಂಬಂಧ ಇತ್ತು ಅಂತ ಅಲ್ವಾ. ಆಮೇಲೆ ಇದನ್ನ ಹೆಣ್ಣು ಮಕ್ಕಳ ಪರವಾಗಿರೋ ಕಾನೂನುಗಳನ್ನ ಅಂಡ್ ಪ್ರೀತಿ ಅನ್ನೋ ಒಂದು ಮಧುರವಾದಂತಹ ಬಾಂಧವ್ಯದ ಹೆಸರಲ್ಲಿ ಅಡ್ಡದಾರಿಗೆ ಇಳಿತಾ ಇದ್ದಾರೆ ಅಂತ ಹೆಣ್ಮಕ್ಳು ವಿಚಾರವಾಗಿ ಮಾತಾಡ್ತಿಲ್ಲ. ಈ ರೀತಿಯಾಗಿ ಆಗ್ತಿದೆ ಅಂತ ಅನ್ನಿಸ್ತಾ ಇಲ್ಲ. ನಮ್ಮ ಕಾನೂನುಗಳ ಪೈಕಿ ಕಾನೂನು ಯಾರ ಪರ ಯಾರ ವಿರುದ್ಧ ಇಲ್ಲ.
ಎಲ್ಲರಿಗೂ ಅವಕಾಶ ಕೊಟ್ಟಿದೆ ಕಾನೂನಲ್ಲಿ. ನೀವೇನ ಸಪೋಸ್ ಈಗ ಹೆಣ್ಮಕ್ಳು ಪರ ಕಾನೂನು ಮಿಸ್ಯೂಸ್ ಆಗ್ತದೆ ಅಂತ ಹೇಳ್ತೀರಾ, ಅದೇ ಇನ್ನೊಬ್ಳು ಅಮಾಯಕ ಹೆಣ್ಮಕ್ಳಿಗೆ ತೊಂದರೆ ಆದ್ರೆ ಅವಾಗೆಲ್ಲ ಹೋದ್ ನಾವು ನಮ್ಮ ಸಮಾಜ ಎಲ್ಲ ಹೋಗ್ಬೇಕು, ನಮ್ಮ ಕುಟುಂಬ ಎಲ್ಲ ಹೋಗ್ಬೇಕು. ಹಂಗಾಗಿ ನೋಡಿ, ಅದು ಹೆಣ್ಮಕ್ಳ ಪರ ಕಾನೂನು ಇದೆ ಅಂತ ಹೇಳೋದು ಅದು ಹೆಣ್ಮಕ್ಳ ಸಬಲೀಕರಣಕ್ಕಿದೆ. ವರದಕ್ಷಿಣೆಯ ಕೇಸ್ಗಳು ಎಷ್ಟರ ಮಟ್ಟಿಗೆ ಹಿಂದೆ ದಾಖಲಾಗ್ತಾ ಇತ್ತು, ಈಗ ಅದರ ಪ್ರಮಾಣ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡಿ. ಅದರ ಪರಿಣಾಮಗಳು ಗಂಡನ ಮನೆಯವರಿಗೆ ಎಷ್ಟು ಯಾವ ಪ್ರಮಾಣದಲ್ಲಿ ತೊಂದರೆ ಆಗ್ತಿದೆ ಅಂತಾನೂ ಗೊತ್ತು. ವರದಕ್ಷಿಣೆ ಕೇಸ್ಗಳು ಯಾವತ್ತೂ ಮಹಿಳೆ ದುಡಿಯಕ್ಕೆ ಹೋಗ್ತಿರ್ಲಿಲ್ಲ, ಅವಾಗ ಗಂಡನ್ನೇ ಅವಲಂಬಿ ಜೀವನ ಮಾಡ್ತಿದ್ಲು. ಅವಾಗ ವರದಕ್ಷಿಣೆ ಕೇಸ್ಗಳು ಆಗ್ತಿದೆ ಮೇಡಮ್. ನೋಡಿ, ಮಿಸ್ಯೂಸ್ ಆಗಲ್ಲ ಅಂತ ಹೇಳ್ತಿಲ್ಲ ನಾನು, ಮಿಸ್ಯೂಸ್ ಆಗ್ತಾ ಇದೆ. ಈತನಿಗೆ ಆಕೆ ಅವಳು ಏನೋ ಟಾರ್ಗೆಟ್ ಮಾಡಿ ಅವಳಿಗೆ ನಮ್ಮಲ್ಲಿ ಮೋಟಿವು, ಮಾಲಿಸು, ಕಮಿಷನ್ನು, ಪ್ರಿಪ್ರೇಷನ್ ಅಂತ ಎಲ್ಲ ಇದೆ ನಮ್ಮಲ್ಲಿ ಕಾನೂನಲ್ಲಿ. ಫಸ್ಟ್ ಮೋಟಿವ್ ಇರ್ಬೇಕು ಅವಳಿಗೆ. ಹೌದು, ಈತನ ನಂಬಿಸಿ ಮೋಸ ಮಾಡಿ ಅವನ ಕಡೆಯಿಂದ ಹಣ ಮಾಡಬೇಕು ಅನ್ನೋದು ಒಂದು ಮೆನ್ಸ್ರಿಯ ಅಂತ ಕರಿತೀವಿ ಲ್ಯಾಟಿನ್ ಲ್ಯಾಂಗ್ವೇಜ್ ಅಲ್ಲಿ. ಮೆನ್ಸ್ರಿಯ ಅಂದ್ರೆ ಉದ್ದೇಶ. ನಾನು ಆತ ಯಾರೋ, ಅವನಿಂದ ಫೋಟೋ ನೋಡಲಿಲ್ಲ ನಾನು, ಆತ ಯಾರನ್ನೋ ನಾನು ನನ್ನ ಸೌಂದರ್ಯದಿಂದ ಆತನ ಅಟ್ರಾಕ್ಟ್ ಮಾಡಿ ಆತನ ಕಡೆಯಿಂದ ಹಣ ಹೊಡಿಬೇಕು ಅಂತ ಇರ್ಬೋದು. ದಟ್ ಈಸ್ ಮೆನ್ಸ್ರಿಯ. ಯಾವುದೇ ಒಂದು ಅಪರಾಧ ಎಸಗಲು ಉದ್ದೇಶ, ಕೆಟ್ಟ ಉದ್ದೇಶ ಇರಬೇಕು, ಅವಾಗ ಅದು ಅಪರಾಧ ಅಂತ ಆಗುತ್ತೆ. ಇವ ನಮ್ಮಲ್ಲಿ ರೋಡಲ್ಲಿ ಆಕ್ಸಿಡೆಂಟ್ ಆಗ್ತವೆ, ಉದ್ದೇಶ ಇರಲ್ಲ. ಈ ಉದ್ದೇಶನ ಏನಂತೀರಾ? ಒಳ್ಳೆ ಇದು ಉದ್ದೇಶ, ಕೆಟ್ಟ ಉದ್ದೇಶ ಅಂತ. ಇದು ಉದ್ದೇಶ ಅಲ್ಲ, ಉದ್ದೇಶ ಹೌದು. ಯಾವ ರೀತಿಯ ಉದ್ದೇಶ? ಕೆಟ್ಟ ಉದ್ದೇಶನೇ ಇದು. ನೋಡಿ, ಒಬ್ಬ ಮನುಷ್ಯನ ಡಿಸೀವ್ ಮಾಡಬೇಕು, ಅವನಿಗೆ ನಾನು ಎಕ್ಸ್ಟ್ರಾಕ್ಷನ್ ಮಾಡಬೇಕು. ಸಮಸ್ಯೆ ಏನಾಗ್ತದೆ ಗೊತ್ತಾ? ಇಂಥವ್ರು ಒಂದಿಬ್ರು ಮಾಡೋದ್ರಿಂದ ಇಂಥ ಕೆಲಸಗಳನ್ನ ಉಳಿದ ಹೆಣ್ಣು ಮಕ್ಕಳಿಗೆ ಕಳಂಕ ಅಂತ ಅಷ್ಟೊಂದು ಸುಲಭವಾಗಿ ಹೇಳಲ್ಲ. ಉಳಿದ ಹೆಣ್ಣು ಮಕ್ಕಳನ್ನ ಮಾತಾಡ್ಸೋ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಹೌದು, ಯಾಕಾಗುತ್ತೆ ಅಂದ್ರೆ ಅದು ಸಮಾಜದಲ್ಲಿ ಆಗ್ತಕ್ಕಂಥ ಬರ್ತೀನಿ ನಾನು ನಿಮ್ಮ ಹತ್ರ